ಸೇರಿದಂತ ಯಾವತ್ತು ಕಬ್ಬು ಬೆಳೆಗಾರರ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಸಹೋದರಿಯರೇ, ಯುವ ಮಿತ್ರರೇ, ಮಾಧ್ಯಮದ ಮಿತ್ರರೇ, ಕಳೆದ 2-3 ದಿವಸದಿಂದ ಇದೆಲ್ಲ ಒಂದು ಮಾಹಿತಿಯನ್ನು ನಾನು ತೆಗೆದುಕೊಳ್ತಾ ಇದ್ದೆ. 5ನೇ ದಿವಸ ಅಂದ್ರೆ ನಾನು ತಗೋತಾ ಇದ್ದೆ. ದಿಲ್ಲಿಯಲ್ಲಿ ಹಲವಾರು ಸಭೆಗಳು ಇದ್ದದ್ರಿಂದ ನಾನು ನಿನ್ನೆ ಬಂದ ಕೂಡಲೇ ಇಲ್ಲಿಂದ ಬಹಳಷ್ಟು ಜನ ಪ್ರಮುಖರು, ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರೂ ಇಲ್ಲ ನಾನು ಇವತ್ತು ಬರ್ತೇನೆ ಅಂತ ಹೇಳಿ ಇವತ್ತು ಇಲ್ಲಿ ಬರುವಂಥದ್ದಾಯಿತು. ಮತ್ತು ಇವತ್ತು ರೈತರ ಒಂದು ಶಕ್ತಿ ಏನನ್ನೋದು ಇವತ್ತು ಇಲ್ಲಿ ನೀವೆಲ್ಲ ನೆರೆದಿರಲ್ಲ, ಈ ಹೋರಾಟ ಇದೊಂದು ಸಾಕ್ಷಿ. ಅದಕ್ಕಾಗಿ ಇವತ್ತು ಈ ರೈತರನ್ನ ಎದುರು ಹಾಕೊಂಡ್ರೆ ಯಾವ ಸರ್ಕಾರನೂ ಬದುಕುವುದಿಲ್ಲ ತಿಳ್ಕೊಂಡ್ಬಿಡ್ರಿ. ಹಿಂದೆ ಹಲವಾರು ಉದಾಹರಣೆಗಳಿದ್ದಾವೆ. ರೈತರನ್ನ ಎದುರು ಹಾಕೊಂಡಂತ ಸರ್ಕಾರಗಳು ಅಲ್ಲಿ ಪತನ ಆದಂಥದ್ದು ನಾವು ನೋಡಿದ್ದೇವೆ. ಸರ್ಕಾರಗಳು ಬದಲಾವಣೆ ಆಗಿದ್ದು ನೋಡಿದ್ದೇವೆ. ಆ ಒಂದು ಶಕ್ತಿ ರೈತರಿಗೆ ಒಂದು ಶಕ್ತಿ ಇದೆ. ಅದು ಸಂಘಟನೆಯ ಮುಖಾಂತರ ಹೋರಾಟ ಮಾಡಿದಾಗ ಒಂದು ಹೆಚ್ಚಿನ ರೀತಿ ಸಂಘಟನೆ ಬರ್ಲಿಕ್ಕೆ ಸಾಧ್ಯ ಇದೆ. ಏಕೆಂದ್ರೆ ಇವತ್ತು ಡಿವೈಡ್ ಅಂಡ್ ರೂಲ್ ಅಂತಿದೆಯಲ್ಲ, ಆ ರೀತಿ ನಮ್ಮ ರೈತ ಸಂಘಟನೆಯನ್ನ ಡಿವೈಡ್ ಮಾಡಿಕೊಂಡು ಅದರ ಲಾಭ ಪಡ್ಕೊಳ್ಳುವಂತ ವ್ಯವಸ್ಥೆ ಹಲವಾರು ವರ್ಷಗಳಿಂದ ನಡೆದಿದ್ದು ನಿಮಗೆಲ್ಲ ಗೊತ್ತಿದೆ. ಹಿಂದೆಲ್ಲ ನಾನು ನೋಡಿದ್ದೇನೆ. ನಾನು ಹಿಂದೆ ಪ್ರತಿಪಕ್ಷದ ನಾಯಕನಾಗಿ ಕೆಲಸ ಮಾಡಿದ್ದೇನೆ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ನಾನು ಸಕ್ಕರೆ ಇಲಾಖೆ ಎಡಿಷನಲ್ ಚಾರ್ಜ್ ಕೊಟ್ಟಿದ್ರು ನನಗೆ ಕಂದಾಯ ಮಂತ್ರಿ ಇದ್ದಾಗ, ಯಡಿಯೂರಪ್ಪನವರು. ಅವಾಗ ಆ ಇಲಾಖೆಯ ಒಳ ಹೋಗುಗಳು ಏನಿದೆ ಅದನ್ನು ತಿಳ್ಕೊಂಡಿದ್ದೀನಿ. ನಾನು ಸಕ್ಕರೆ ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಹೀಗಾಗಿ ಇವತ್ತು ಕಬ್ಬು ಬೆಳೆಗಾರರ ಸಮಸ್ಯೆ ಏನಿದೆ ಅವತ್ತಿನಿಂದ ಗೊತ್ತಿರುವಂತಹ ವ್ಯಕ್ತಿ ನಾನು. ಆ ಹಿನ್ನೆಲೆಯಲ್ಲಿ ಇವತ್ತೇನು ಕಬ್ಬು ಬೆಳೆಗಾರರು ಇಷ್ಟು ಶ್ರಮಪಟ್ಟು ಕಬ್ಬು ಬೆಳೆಸಿ ಇವತ್ತು ಫ್ಯಾಕ್ಟರಿಗೆ ಆ ಕಬ್ಬನ್ನು ರವಾನೆ ಮಾಡುವ ಮುಖಾಂತರ ಸಕ್ಕರೆ ಉತ್ಪಾದನೆ ಮತ್ತು ಆ ಸಕ್ಕರೆ ಫ್ಯಾಕ್ಟರಿಗಳನ್ನು ಉಳಿಸುವಂತ ಕೆಲಸ ಇವತ್ತು ಯಾರಾದ್ರೂ ಮಾಡ್ತಿದ್ರೆ ಆ ರೈತ ಅನ್ನುವಂತ ಮಾತನ್ನು ಇರ್ತಾನೆ ಕಬ್ಬು ಬೆಳೆಗಾರ. ಹೀಗಾಗಿ ಈ ಒಂದು ಶಕ್ತಿ ಏನಿದೆ, ನಾ ಹಿಂದೆ ನೋಡಿದ್ರೆ ಡಾಕ್ಟರ್ ನಂಜುಂಡಸ್ವಾಮಿ ಅವರು ರೈತ ಹೋರಾಟ ಮಾಡುವಂತ ಸಂದರ್ಭ ನಾನು ನೋಡಿದ್ದೇನೆ. ಲಕ್ಷಾಂತರ ಜನ ಹೋರಾಟದಲ್ಲಿ ಭಾಗವಹಿಸ್ತಿದ್ರು. ಮತ್ತು ಅವ್ರೇನು ಕೆಲವೊಂದು ರೆಸೊಲ್ಯೂಷನ್ ನಿರ್ಧಾರಗಳನ್ನು ಮಾಡ್ತಿದ್ರು. ಆ ನಿರ್ಧಾರಕ್ಕೆ ಬದ್ಧರಾಗಿ ಸರ್ಕಾರವನ್ನು ನಡೆಕೊಳ್ಳುವಂತದ್ದು ನಾವು ನೋಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಹೋರಾಟ ಮತ್ತು ಸಂಘಟನೆ, ಅದಕ್ಕಾಗಿ ನೀವತ್ತು ಎಲ್ಲರೂ ಒಗ್ಗಟ್ಟಾಗಿ, ಕೇವಲ ಇಲ್ಲಿ ಗುರ್ಲಾಪುರ ಕ್ರಾಸ್ ಅಲ್ಲ, ಇವತ್ತು ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಸಹಿತ ನಾನು ಈಗ ಗೋಕಾಕದಿಂದ ಬರ್ಬೇಕಂತ ಮಾಡಿದ್ದೆ, ಅಲ್ಲಿದೆ ಸಹಿತ ರೋಡ್ ಬ್ಲಾಕ್ ಮಾಡಿದ್ದಾರೆ ರೈತರು. ಹೀಗಾಗಿ ನಾನು ಇಲ್ಲಿಂದ ಬಂದೆ, ಔರಾದಿ ಮುಖಾಂತರ ನಾವು ಬರುವಂತದ್ದಾಯ್ತು. ಅದಕ್ಕಾಗಿ ಈ ರೀತಿ ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಅಥವಾ ಬೀದರ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಅಥವಾ ಮಂಡ್ಯ ಕಡೆ ಇರ್ಬೋದು, ಎಲ್ಲೆಲ್ಲಿ ಇವತ್ತು ನಮ್ಮ ಕಬ್ಬು ಬೆಳೆಗಾರಿದ್ದಾರೆ ಎಲ್ಲ ಕಡೆ ಒಂದು ದೃಢ ನಿರ್ಧಾರ ಮಾಡಿದ್ರಲ್ಲ, ಇದು ಬಹಳ ಮಹತ್ವದ್ದು. ಎಲ್ಲ ಕಡೆ ಒಗ್ಗಟ್ಟಿಂದ, ಯಾಕಂದ್ರೆ ಇಲ್ಲೊಂದು ರೀತಿ ಒಂದ್ ಕಡೆ ನಿರ್ಧಾರ, ಮತ್ತೊಂದ್ ಕಡೆ ನಿರ್ಧಾರ, ಅಲ್ಲೊಂದು ರೀತಿ ಹೋರಾಟ, ಇದು ಆಗ್ಲಾರ್ದೇ ಎಲ್ಲರೂ ಸಹಿತ ಇವರು ಒಗ್ಗಟ್ಟಾಗಿ ಕೆಲಸ ಮಾಡ್ತಾರಲ್ಲ, ಇದು ಬಹಳ ಇಂಪಾರ್ಟೆಂಟ್ ಅನ್ನುವಂಥದ್ದು. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಇವತ್ತು ಯಾಕೋ ಏನು ನನಗೆ ಗುರ್ತಾಗ್ತಾ ಇಲ್ಲ, ಈ ಇಲೆಕ್ಟ್ರಾನ್ ಎಲ್ಲರೂ ಒಂದು ಸಣ್ಣ ಪುಟ್ಟ ಗದ್ದಲ ಆದ್ರೆ, ಸಣ್ಣ ಪುಟ್ಟ ಒಂದು ಸಭೆ ಆದ್ರೆ ಇಲೆಕ್ಟ್ರಾನ್ ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಆಗ್ತದೆ. ಇಲೆಕ್ಟ್ರಾನ್ ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಆಗ್ತದೆ. ಪಾಪ ಯೂಟ್ಯೂಬ್ದವ್ರು ಅದಾರಲ್ಲ, ಇವರೇ ಸುದ್ದಿ ಮಾಡಾಕತ್ತಾರೆ ಈಗ ಯೂಟ್ಯೂಬ್ದವರು. ಅದಕ್ಕೆ ಪ್ರಿಂಟ್ ಮೀಡಿಯಾದ ನಾನು ನೋಡಕತ್ತೀನಿ. ಪ್ರಿಂಟ್ ಮೀಡಿಯಾದಾಗೂ ನೋಡತ್ತಿದ್ದೆ ನಾನು. ಎಲ್ಲೇ ಒಂದು ಕಡೆ ಕಂಡಕ್ಟರ್ಗೆ 4 ಮಂದಿ ಬಡದಾಟ ಆದ್ರೆ ನಮ್ಮ ಇದ್ರ ಹತ್ರ ಯಾವುದು ನಮ್ಮ ಸಾಂಬ್ರಾ ಹತ್ರ ಅದು ದಿಲ್ಲಿ ನ್ಯೂಸ್ ಪೇಪರ್ ಬಂದಿತ್ತು. 4-5 ಮಂದಿ ಬಡದಾಟ ಆದ್ರೆ ಇವತ್ತು ಲಕ್ಷಾಂತರ ಜನ ಇಲ್ಲಿ ಸೇರಿ ತಮ್ಮ ಹಕ್ಕಿನ ಸಲುವಾಗಿ ಹೋರಾಟ ಮಾಡುವಂತ ಈ ಸುದ್ದಿಗಳು ಇವತ್ತು ಬೆಳಗಾವಿನೂ ದಾಟೋದಿಲ್ಲ, ಹುಬ್ಳಿ ಧಾರವಾಡ ಇರ್ಬೋದು, ಬೆಂಗಳೂರು ಇಲ್ಲ, ಎಲ್ಲ ಕಡೆ ಇಲ್ಲ. ನಾನು ನೋಡ್ತೇನೆ ಬೆಳಗಿಂದ ಒಂದೆರಡು. ಇವತ್ತು ಇಂಗ್ಲಿಷ್ ಪತ್ರಿಕೆಯಲ್ಲಿ ಬಂದದ ನಿನ್ನೆ ಮೊನ್ನೆ, ಆದ್ರೆ ಕನ್ನಡ ಪತ್ರಿಕೆಯಲ್ಲಿ ಬರಲಿಲ್ಲ. ಅದಕ್ಕಾಗಿ ನಾವೊಂದು ಹೇಳ್ತೀನಿ ಮಾಧ್ಯಮದವರಿಗೆ, ಇವತ್ತು ರೈತರ ಶಕ್ತಿ ಏನನ್ನೋದು ಇವತ್ತು ಜನರಿಗೆ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸ ಇವತ್ತು ಯಾರು ಮಾಡ್ಬೇಕು? ಮಾಧ್ಯಮದವ್ರು ಮಾಡ್ಬೇಕು. ಆ ಕೆಲಸವನ್ನು ಮಾಡಿ ಅನ್ನುವಂತಾದ್ರೆ ಒತ್ತಾಯವನ್ನು ನಾನು ಮಾಡ್ತೀನಿ. ಇಲ್ಲಿದ್ರೆ ಏನಾಗ್ತದೆ ಇವತ್ತಿನ ಇದು ಸುದ್ದಿ. ಮತ್ತೆ ನಮ್ಮ ರಾಜ್ಯದ ಇಂಟೆಲಿಜೆನ್ಸ್ ಏನ್ ಮಾಡೋದು ಗೊತ್ತಿಲ್ಲ, ನಮ್ಮ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಏನ್ ಗೊತ್ತಿಲ್ಲ. ಇಲ್ಲಿದು ಸುದ್ದಿ ಹೋಗ್ಬೇಕಲ್ಲ. ಯಾಕೆ ನಾನು ಮುಖ್ಯಮಂತ್ರಿ ಇದ್ದಾಗ ನೋಡ್ತಿದ್ದೆ, ಬೆಳಗ್ಗೆ ನನಗೆ
ನಮ್ಗೆ IPS ಆಫೀಸರು ಯಾರು ಇಂಟೆಲಿಜೆನ್ಸ್ ಹೆಡ್ ಇರ್ತಲ್ಲ ಅವ್ರು ಬಂದು ಹೇಳಿದ್ರು ಇಲ್ಲಿ ಸ್ಟ್ರೈಕ್ ನಡೆದ ಇಲ್ಲಿ ನಡೆದ ಹೋರಾಟ ಅವ್ರಿಗೇನು ಹೇಳ್ಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಇನ್ಸ್ಟ್ರಕ್ಷನ್ ತಗೋತಿದ್ರು. ಹಾಗಾದ್ರೆ ಇವತ್ತು ಯಾರು ಇನ್ಸ್ಟ್ರಕ್ಷನ್ ಕೊಡೋರು ಇಲ್ಲ. ಇಷ್ಟು ಲಕ್ಷಾಂತರ ಜನ ಇವತ್ತು ಇಲ್ಲಿ ಬೀದಿಗೆ ಬಿದ್ದು ಹೋರಾಟ ಮಾಡಾಕತ್ಯಾರ. ಒಂದಾದ್ರೂ ಮೆಸೇಜ್ ಈ ಜಿಲ್ಲಾಧಿಕಾರಿಗೆ ಬಂದಿದ್ದಾರೆ ಒಪ್ಕೊಂತೀನಿ ಅವ್ರ ಡ್ಯೂಟಿ ಪಾಪ ಜಿಲ್ಲಾಧಿಕಾರಿ ಒಳ್ಳೆ ರೀತಿ ಪ್ರಾಮಾಣಿಕ ಕೆಲಸ ಮಾಡ್ತಾರೆ, ನನಗೂ ಗೊತ್ತಿದೆ ಅದು. ಜಿಲ್ಲಾಧಿಕಾರಿ ಇಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ತಮ್ಮ ಹಾನೆಸ್ಟ್ ಆಗಿ ಏನ್ ಆದ್ರೂ ಅವ್ರದ್ದು ಒಂದು ಇತಿಮಿತಿ ಇದೆ, ಆ ಇತಿಮಿತಿ ದಾಟಿ ಹೋಗ್ಲಿಕ್ಕೆ ಆಗುದಿಲ್ಲ. ಆದ್ರೆ ಇದನ್ನ ಯಾವ ಜವಾಬ್ದಾರಿ ತಗೋಬೇಕು? ಇಲ್ಲಿದ್ದಂತ ಉಸ್ತುವಾರಿ ಮಂತ್ರಿಗಳಿರ್ಬೋದು, ಆಮೇಲೆ ಸಂಬಂಧಪಟ್ಟಂತ ಇಲಾಖೆಯ ಮಂತ್ರಿ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಇದ್ರ ಜವಾಬ್ದಾರಿ ತಗೋಬೇಕಲ್ಲ. ಈ ಒಳಗಾಗಿ ಮೆಸೇಜ್ ತಗೊಂಡು ನಿಮ್ ಕೂಡ ಚರ್ಚೆ ಚಾಲು ಮಾಡ್ಬೇಕಾಯ್ತಲ್ಲ. ನಾವು ಒಂದು ಹೇಳ್ತೀನಿ, ನಾನು ಯಾವಾಗಲೂ ಹಿಂದೆ ಬಹುಶಃ ಪ್ರತಿಪಕ್ಷ ನಾಯಕನಿದ್ದಾಗ ನೀವು ಅಸೆಂಬ್ಲಿ ರೆಕಾರ್ಡ್ಸ್ ಅನ್ನು ತೆಗೆದು ನೋಡಿದ್ರು, ಈ ಕಬ್ಬು ಬೆಳೆಗಾರರ ಹೋರಾಟ ಸಲುವಾಗಿ ಅವ್ರಿಗೆ ದರ ನಿಗದಿ ಮಾಡೋ ಸಲುವಾಗಿ ಎಷ್ಟು ಸಲ ಮಾತಾಡ್ತೇನೆ ನಿಮಗೆ ಗೊತ್ತಿದೆ. ಅದನ್ನ ಹೇಳಕ್ ಹೋಗುದಿಲ್ಲ, ಬಹಳಷ್ಟು ಸಲ ಚರ್ಚೆ ಮಾಡಿದ್ದೇನೆ, ಒಂದು ಇತ್ಯರ್ಥ ತಗೊಂಡ್ಬಂದಿದ್ದೇನೆ. ಅಷ್ಟೇ ಅಲ್ಲ, ಸಕ್ಕರೆ ಮಂತ್ರಿ ಇದ್ದಾಗ ಒಂದು ಈ ರೀತಿ ನೀವು ದರ ನಿಗದಿ ಮಾಡಿ ಅಂತ ಹೋರಾಟ ನಿಂತಿದ್ರಿ, ಬೀದಿಗಳಿದ್ರಿ. ಆ ಸಂದರ್ಭದಲ್ಲಿ ನಾನು ಏನ್ ಮಾಡ್ತಿದ್ದೆ, ಸಕ್ಕರೆ ಮಂತ್ರಿ ಇದ್ದಾಗ ರೈತ ನಾಯಕರು ಕರೆಸಿದೆ, ಈ ಭಾಗದ ಉತ್ತರ ಕರ್ನಾಟಕದವ್ರನ್ನು ಮಂಡ್ಯ ಭಾಗದ ರೈತ ಮುಖಂಡರನ್ನು ಕರೆಸ್ತಿದ್ದೆ, ಒಂದು ಮೀಟಿಂಗ್ ಮಾಡ್ತಿದ್ದೆ. ಅವರ ಏನಿದೆ ಅಹವಾಲು, ಅವ್ರ ಸಮಸ್ಯೆ ಇದಾವೆ, ಅವ್ರ ದರ ಎಷ್ಟಾಗಬೇಕು ಅನ್ನೋದು ಕೇಳ್ಕೊಂಡು ನಂತರ ಆ ಫ್ಯಾಕ್ಟರಿ ಮಾಲಕರನ್ನು ಕರೆಸ್ತಿದ್ದೆ. ಅವ್ರನ್ನೂ ಕರೆಸಿ ಅವರ ಹೇಳಿಕೆಗಳನ್ನು ತೆಗೆದುಕೊಂಡು ಆಮೇಲೆ ಮುಂದೆ ಇಬ್ಬರನ್ನು ಕುಂದಿರಿಸಿ ಸಾಕಷ್ಟು ಸಲ ಚರ್ಚೆ ಮಾಡಿದ್ವಿ. ಪ್ರತಿ ವರ್ಷ ಚರ್ಚೆ ಮಾಡಿದ್ವಿ, ಪ್ರತಿ ಸೀಸನ್ದಲ್ಲಿ ಚರ್ಚೆ ಮಾಡಿದ್ದೀನಿ. ಮಾಡಿ ಇಬ್ಬರಿಗೆ ಒಪ್ಪಿಗೆ ಆಗುವಂತ ಒಂದು ದರವನ್ನು, ಇವು ಸರ್ಕಾರಿ ದಾಖಲೆ ತಗೊಂಡು ನೋಡ್ರಿ, ಒಂದು ದರವನ್ನು ನಿಗದಿ ಮಾಡಿ ನಾನೇ ಡಿಕ್ಲೇರ್ ಮಾಡಿದ ಮೇಲೆ ಅದನ್ನ ಇಬ್ಬರು ಒಪ್ಪಿಕೊಂಡಿದ್ದು ಆ ಸಂದರ್ಭದಲ್ಲಿ ಆಗಿದೆ ಅನ್ನುವಂತ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಇದರ ಜೊತೆಗೆ ಇನ್ನೊಂದು ಅವತ್ತು ರೈತರ ಬೇಡಿಕೆ ಇತ್ತು, ಏನಂದ್ರೆ ಒಂದು ರಾಜ್ಯದವ್ರು ಏನು ಮಾಡ್ತಿದ್ರು,